ವೀಕ್ಷಕರೇ, ಈ ಭೂಮಿ ಮೇಲೆ ಎಂತೆಂಥ ಜನ ಇರ್ತಾರೆ, ಎಂತೆಂಥ ಮನುಷ್ಯರಿರ್ತಾರೆ. ನಮ್ಮನ್ನೆಲ್ಲ ಕಾಯಬೇಕಾದ, ರಕ್ಷಣೆ ಮಾಡಬೇಕಾದವರೇ ನಮಗೆ ಯಾವ ರೀತಿಯಾದಂಥ ಸಂದೇಶವನ್ನ ಕೊಡ್ತಾ ಇರ್ತಾರೆ. ಇವೆಲ್ಲವನ್ನು ಕೂಡ ನೋಡಿದಾಗ ಸಮಾಜ ಯಾವ ಕಡೆ ಸಾಕ್ತಾ ಇದೆ, ಏನಿದು ಕತೆ, ಏನು ನಡೀತಾ ಇದೆ ಇಲ್ಲಿ ಅಂತ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗೋದು ಸಹಜ. ಇನ್ನು ಮತ್ತೆ ಕೆಲವರಿಗೆ ಇದೆಲ್ಲ ಕಾಮನ್ನು, ಇದು ಅವರೇನು ಮನುಷ್ಯರಲ್ವಾ, ಅವರಿಗೂ ಆಸೆಗಳಿರಲ್ವಾ, ಇದರಲ್ಲೇನು ತಪ್ಪು ಅಂತ ಅನ್ಸೋದು ಸಹಜ. ಕೆಲವರಿಗೆ ತಪ್ಪುಗಳು ಈ ಕಾಲದಲ್ಲಿ ಸರಿಯಾಗಿ ಕಾಣುತ್ತವೆ, ಇನ್ನು ಕೆಲವರಿಗೆ ತಪ್ಪುಗಳು ಅತಿ ದೊಡ್ಡ ತಪ್ಪಾಗಿ ಕಾಣ್ತವೆ. ಇನ್ನು ಕೆಲವರಿಗೆ ಇದೆಲ್ಲ ನಮಗೆ ಹಾಕ್ಬೇಕು, ನಾವು ಕರೆಕ್ಟ್ ಆಗಿದೀವಲ್ವಾ ಅಂತ ಆಲೋಚನೆ ಮಾಡಿಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಅಂತಹದ್ದೇ ಒಂದು ಘಟನೆಯ ಬಗ್ಗೆ ನಿಮಗೆ ನಾನು ಹೇಳಲೇಬೇಕು. ಎಲ್ಲರನ್ನೂ ರಕ್ಷಣೆ ಮಾಡೋ, ಎಲ್ರಿಗೂ ಒಂದು ಸಂದೇಶ ಆಗೋ, ಜೊತೆಗೆ ಎಲ್ಲರಿಗೂ ಮಾದರಿ ಆಗುವಂತ ಪೊಲೀಸಪ್ಪ. ಈ ನಮ್ಮ ಪೊಲೀಸ್ನವರೇ ಹೆಂಡತಿನ ಬಿಟ್ಟು ಯಾವುದೋ ರೀಲ್ಸ್ ಆಂಟಿ ಜೊತೆ ಓಡೋಗೋದು ಅಂತಂದ್ರೆ ಅವರು ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ಇವೆಲ್ಲದ್ರ ಬಗ್ಗೆ ಹೇಳ್ತೀನಿ. ಎಲ್ಲಿ, ಹೇಗೆ, ಆಕ್ಚುಲಿ ಏನಾಯ್ತು. ಈಗಾಗಲೇ ಕೆಲವರು ಈ ಸುದ್ದಿ ಬಗ್ಗೆ ನೋಡಿರ್ಬೋದು, ಈ ಸುದ್ದಿಯನ್ನ ಓದಿರ್ಬೋದು. ಆದ್ರೆ ಈಗ ನಾನು ಹೇಳ್ತಾ ಇರುವಂತ ಸುದ್ದಿ ನಿಮಗೆ ಕೇಳೋದಕ್ಕೂ ಮಜವಾಗಿರುತ್ತೆ, ನೋಡೋದಕ್ಕೂ ಖುಷಿ ಆಗುತ್ತೆ. ಇದು ಏನ್ರಿ ಇದು ಕತೆ ಅಂತ ಹೇಳೋದಕ್ಕೂ ಅಥವಾ ಕಮೆಂಟ್ ನಲ್ಲಿ ಚರ್ಚೆ ಮಾಡೋದಕ್ಕೂ ಈಸಿ ಆಗುತ್ತೆ, ಮತ್ತೆ ನಿಮಗೂ ಕೂಡ ಅನ್ಸುತ್ತೆ. ಸೊ ಹಾಗಾಗಿ ಇನ್ನು ಯಾರು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು, ಹಂಗೆ ವಿಡಿಯೋ ಕಂಟಿನ್ಯೂಷನ್ ಮಾಡ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ, ಇವರಿಬ್ರು ಕೂಡ ಯಾರಿಬ್ರು, ಈ ಪೊಲೀಸಪ್ಪ ಮತ್ತೆ ಇನ್ನೊಬ್ರು ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯ ಅಂತ ಹೇಳಲಾಗ್ತಾ ಇದೆ. ಇನ್ಸ್ಟಾದಲ್ಲಿ ಪರಿಚಯವಾದ 2 ತಿಂಗಳಿಗೆ ಇಬ್ಬರ ನಡುವೆ ಪ್ರೀತಿ ಗೀತಿ ಅನ್ಕೊಂಡು ಅರಳು ಬಿಟ್ಟಿದೆ. ಆದ್ರೆ ಅರಳಿದ್ದು ಇವರಿಬ್ರು ಪರಾರಿ ಕೂಡ ಆಗ್ಬಿಟ್ಟಿದ್ದಾರೆ. ಬನ್ನಿ, ಆಕ್ಚುಲಿ ಏನಾಯ್ತು, ಎಲ್ಲಿ, ಹೇಗೆ, ಹೆಂಗ್ ಎಡವಟ್ಟಾಯ್ತು, ಇವೆಲ್ಲವನ್ನು ನೋಡೋಣ. ತಾಳಿ ಕಟ್ಟಿದ ಗಂಡನ ಜೊತೆ 15 ವರ್ಷ ಸಂಸಾರ ಮಾಡಿದ ಈ ಮಹಿಳೆ ದಾಂಪತ್ಯಕ್ಕೆ ಕೊಳ್ಳಿ ಇಟ್ಬಿಟ್ಟು ಪೊಲೀಸ್ ಅಪ್ಪನ ಜೊತೆ ಎಸ್ಕೇಪು. ಅಯ್ಯೋ ದೇವ್ರೆ, ಈಗಾಗಲೇ 12 ವರ್ಷದ ಮಗ ಇದಾನ್ರಿ. 12 ವರ್ಷದ ಮಗ ಇದ್ರು ಕೂಡ ಈಕೆಗೆ ಇಂಥ ತೆವಲು ಚಟ ಯಾಕಪ್ಪ ಬಂತೋ? ಕಾಕಿ ತೊಟ್ಟ ಪೊಲೀಸ್ ಅಪ್ಪನೇ ಬೇಕಾಯ್ತಾ? ಅಂದ್ರೆ ಇಲ್ಲಿ ಪೊಲೀಸ್ ಅಪ್ಪ ಅನ್ನೋದಕ್ಕಿಂತ ಪೊಲೀಸ್ ಅಪ್ಪನ ಹತ್ರ ಒಳ್ಳೆ ದುಡ್ಡು ಗಿಡ್ಡಿರ್ಬೋದು, ಗೌರ್ಮೆಂಟ್ ಸಂಬಳ ಅಂತ ಆಂಟಿ ಸಿಕ್ಕಾಬಟ್ಟೆ ಆಸೆ ಪಟ್ಬಿಟ್ರೋ ಏನೋ, ಲವ್ ಜೊತೆ ದುಡ್ಡಿನ ಆಸೆಗೂ ಬಿದ್ದ್ಬಿಟ್ಲ ಆಂಟಿ ಅನ್ನೋ ಆಲೋಚನೆ. ಇನ್ನು ಲವ್ ನಲ್ಲಿ ಬಿದ್ದಂತ ಆಂಟಿ ಮನೆ ಮಠ ಸಂಸಾರ ಬಿಟ್ಟು ಈ ಪ್ರಿಯಕರನ ಜೊತೆ ಓಡಿ ಹೋಗಿದ್ದಾಳಂತೆ. ಈ ಸಂಬಂಧ ಮಹಿಳೆಯ ಪತಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಅಣ್ಣ, ನೀನ್ ದೂರು ನೀಡಿದ್ರು ಅಷ್ಟೇ, ದೂರು ನೀಡದೇ ಇದ್ರು ಅಷ್ಟೇ, ಒಂದ್ಸಲ ನಿನ್ನ ಬಿಟ್ಟು ಮನಸ್ಸು ಬೇರೆಯವ್ರ ಕಡೆ ಹೋಯ್ತು ಅಂದಮೇಲೆ ಆಸೆ ಪಡೋದು ತಪ್ಪಾಗ್ಬಿಡುತ್ತೆ. ಕಾನ್ಸ್ಟೇಬಲ್ ರಾಘವೇಂದ್ರನ ಜೊತೆ ಲವ್ ನಲ್ಲಿ ಬಿದ್ದ ಮಹಿಳೆ ಮೋನಿಕಾ ಆತನ ಜೊತೆಯೇ ಎಸ್ಕೇಪು. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿಕೊಂಡು ಸೋಕಿಗೆ ಬಿದ್ದಿದ್ದ ಈ ಮಹಿಳೆ ಪೊಲೀಸ್ ಅಪ್ಪನ ಜೊತೆ ಲವ್ ನಲ್ಲಿ ಬಿದ್ದಿದ್ಲಂತೆ. 15 ವರ್ಷ 12 ವರ್ಷದ ಮಗ ಇದ್ರು, 15 ವರ್ಷ ಸಂಸಾರ ನಡೆದಿದ್ರು, ಅಕ್ಕಂಗೆ ಲವ್. ಅಯ್ಯೋ ದೇವ್ರೆ, ಬೈ ತಪ್ಪಿ ಅಕ್ಕ ಅನ್ಬಿಟ್ಟೆ. ಆ ಅಕ್ಕ ಅನ್ಸ್ಕೊಳ್ಳೋ ಯೋಗ್ಯತೆಗಳು ಕೂಡ ಇವರಿಗಿಲ್ಲ. ಏನಂತೀರಿ? ಕಮೆಂಟ್ ಮಾಡಿ ನೀವು. ಗಂಡನಿಲ್ಲದಿದ್ದಾಗ ಈತನ ಜೊತೆ ರೀಲ್ಸ್ ಮಾಡೋದು ಇನ್ಸ್ಟಾದಲ್ಲಿ ಹರಿಬಿಟ್ಬಿಟ್ಟಿದ್ದಾಳೆ. ಇಬ್ಬರ ವಿಡಿಯೋಗಳು ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗ್ಬಿಟ್ಟಿವೆ. 12 ವರ್ಷದ ಮಗ ಜೊತೆಯಲ್ಲಿದ್ರು ಪೊಲೀಸ್ ಅಪ್ಪನ ಜೊತೆ ಮಹಿಳೆ ಓಡಿ ಹೋಗಿದ್ದಾಳೆ ಎನ್ನಲಾಗ್ತಾ ಇದೆ. ಈಗ ಆ 12 ವರ್ಷದ ಮಗ ಸ್ಕೂಲಲ್ಲಿ, ಕಾಲೇಜಲ್ಲಿ ಮಗ ಹೆಂಗಪ್ಪ ತೋರಿಸ್ಬೇಕು, ಸ್ಕೂಲ್ಗಳಲ್ಲಿ ಹೋಗಿ ಆತ ಹೆಂಗಿರ್ಬೇಕು, ಅಲ್ಲಿರೋ ಮಕ್ಕಳು ಅವನನ್ನ ರೇಗ್ಸಿ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾರೆ. ಆ ಅಪ್ಪಂಗೆ ನಾನು ಬದುಕಿದ್ದು ಸತ್ತಂಗೆ ಅಂತ ಅನ್ಸ್ಬಿಡ್ತದೆ. ಮೊದಲೇ ಒಂದು ಮದುವೆ ಆಗಿದ್ದಂಥ ಮಹಿಳೆ ಗಂಡನನ್ನ ಬಿಟ್ಟು 2ನೇ ಮದುವೆ ಆಗಿದ್ಲಂತೆ. ಓಹೋ, ಅಕ್ಕೊಂದು ಹಿಸ್ಟ್ರಿ ಬಲೆ ಜೋರಾಗೈತಪ್ಪೋ. ಆತನ ಜೊತೆ ಹಲವು ವರ್ಷ ಸಂಸಾರ ಮಾಡಿದ್ದು ಇತ್ತೀಚೆಗೆ ಪೊಲೀಸಪ್ಪರ ಜೊತೆ ಆಂಟಿ ಲವ್ ನಲ್ಲಿ ಬಿದ್ದಿದ್ರು ಎನ್ನಲಾಗ್ತಾ ಇದೆ. ಈಗ ಇವನ್ ಜೊತೆ ಓಡೋಗೋಳೆ, ನೆಕ್ಸ್ಟ್ ಮತ್ತೊಬ್ಬ ಜೊತೆ ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಇದೀಗ 3 ಬಿಟ್ಟ ಮೋನಿಕಾ ಪ್ರಿಯಕರನ ಜೊತೆ ಪರಾರಿ ಆಗ್ಬಿಟ್ಟಿದ್ದಾಳೆ. ಗಂಡ ಪೊಲೀಸ್ಗೆ ದೂರು ಕೊಟ್ಟರು, ಆಕೆ ಏನು ವಾಪಸ್ ಬಂದಾಳ? ಅವನು ಮೊದಲೇ ಯೋಚನೆ ಮಾಡಬೇಕಿತ್ತು. ಇವಳು ಮತ್ತೊಬ್ಬನ ಬಿಟ್ಟು ನನ್ನ ಹತ್ರ ಬಂದಿದ್ಲು, ಸೊ ನನ್ನನ್ನು ಬಿಟ್ಟು ಇನ್ನೊಬ್ಬನ ಹತ್ರ ಹೋಗಲ್ವಾ? ಇವೆಲ್ಲವನ್ನೂ ಕೂಡ ಯೋಚನೆ ಮಾಡಿದ್ರೆ ಎಲ್ಲ ಸಂಸಾರವು, ಎಲ್ಲ ರೀತಿಯ ರಿಲೇಶನ್ಶಿಪ್ಗಳು ಚೆನ್ನಾಗಿರ್ತಿತ್ತು. ನಾವು ಆಯ್ಕೆ ಮಾಡೋದ್ರಲ್ಲಿ, ಎಡುವುದರಲ್ಲಿ ಎಲ್ಲವೂ ಕೂಡ ಮಿಸ್ ಆಗ್ತಿತ್ತು. ಕಾನ್ಸ್ಟೇಬಲ್ ರಾಘವೇಂದ್ರಗೂ ಕೂಡ ಈಗಾಗಲೇ ಮದುವೆಯಾಗಿ ಮಗು ಕೂಡ ಇದೆ. ಇವರಿಬ್ಬರಿಗೂ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯ ಆಗಿತ್ತು. ಈ ರಾಘವೇಂದ್ರಗೂ ಕೂಡ ಮದುವೆಯಾಗಿ ಮಗು ಕೂಡ ಇದೆ. ಇವನಿಗೆ ಇದೆಲ್ಲ ಬೇಕಿತ್ತಾ? ಇವನೇನು ಸಾಮಾನ್ಯವಾದ ಮನುಷ್ಯನ? ಇವನು ಯಾವ ಸಮಾಜಕ್ಕೆ ಕೊಟ್ಟಂತ ಸಂದೇಶ ಏನಪ್ಪ? ಇನ್ಸ್ಟಾದಲ್ಲಿ ಪರಿಚಯವಾದ 2 ತಿಂಗಳಿಗೆ ಇಬ್ಬರ ನಡುವೆ ಪ್ರೀತಿಯಂತೆ. ಅಯ್ಯೋ ಕೋತಿ, ಇಬ್ರು ಕೂಡ ಪರಾರಿ ಆಗ್ಬಿಟ್ಟಿದ್ದಾರೆ. ರಾಘವೇಂದ್ರ ಅವರು ಉತ್ತರ ಕರ್ನಾಟಕ ಮೂಲದವರಾಗಿದ್ದು HSR ಲೇಔಟ್ ಠಾಣೆಯ ಹೊಯ್ಸಳ ಡ್ರೈವರ್ ಆಗಿದ್ರು. ರೀಲ್ಸ್ ರಾಣಿ ಮೋನಿಕಾ ಮೈಸೂರು ಮೂಲದವಳಾಗಿದ್ದಾಳೆ. ಓಹೋ, ಉತ್ತರ ಕರ್ನಾಟಕ ಟು ಮೈಸೂರು. ಕಳೆದ ಜೂನ್ ನಲ್ಲಿ ಕಾನ್ಸ್ಟೇಬಲ್ ರಾಘವೇಂದ್ರ ಮೋನಿಕಾ ಇನ್ಸ್ಟಾದಲ್ಲಿ ಪರಿಚಯ ನಡೆದಿದೆ. ಪರಿಚಯದ ನಂತರ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ರಂತೆ. ಪ್ರತಿದಿನ ಕರೆ ಮಾಡಿ ಮಾತನಾಡ್ತಿದ್ದ ರಾಘವೇಂದ್ರ ಅಂಡ್ ರೀಲ್ಸ್ ರಾಣಿ ಮೋನಿಕಾಳೆ ಕಳೆದ 3 ತಿಂಗಳ ಹಿಂದೆ ಠಾಣೆಗೆ ದೂರು ನೀಡಿದ್ದ ಐನಾತಿ ಮೋನಿಕಾ ನನ್ನ ಜೀವನ ರೂಪಿಸಿಕೊಳ್ಳಲು ನಾನು ಹೋಗ್ತಿದ್ದೇನೆ, ನನ್ನ ಗಂಡನಿಗೆ ಕರೆಸಿ ಬುದ್ಧಿ ಹೇಳಿ ಅಂತ ದೂರು ಕೊಟ್ಟಿದ್ಲು.
ದೂರಿನ ಬೆನ್ನಲ್ಲೇ ಚಂದ್ರ ಲೇಔಟ್ ಪೊಲೀಸರು ಗಂಡನಿಗೆ ಕರೆ ಮಾಡಿ ಕರೆಸಿದ್ರು. ಗಂಡ ಯಾವಾಗ ಠಾಣೆಗೆ ಹೋದ ಆಗ್ಲೇ 160 ಗ್ರಾಂ ಚಿನ್ನಾನ ಮತ್ತೆ 1.25 ಲಕ್ಷ ಹಣನ ಎತ್ಕೊಂಡು ಅಕ್ಕ ಎಸ್ಕೇಪು. ನೋಡ್ರಿ, ಆ ಕಡೆ ಠಾಣೆ ಕಳಿಸ್ಬಿಟ್ಟು ಇಲ್ಲಿ ಮನೆಯಲ್ಲಿದ್ದಂಥ ಚಿನ್ನ ದುಡ್ಡೆಲ್ಲ ಎಸ್ಕೇಪು. ಎಂತ ಐನಾತಿ ಹೆಂಡತಿ ಈಕೆ. ಗಂಡ ಕರೆ ಮಾಡಿದ್ರು, ಕಾಲ್ ರಿಸೀವ್ ಮಾಡಲಿಲ್ಲ. ಈಕೆ ಮನೆ ಬಿಟ್ಟು ಹೋಗಿ ಕೊನೆಗೆ ಐನಾತಿ ಮೋನಿಕಾ ಕೂಡಲೇ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ಲಂತೆ. ಇವೆಲ್ಲ ಖತರ್ನಾಕ್ ಕೆಲಸಗಳು ಈ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗೋಯ್ತಂತೆ. ಇಮಿಡಿಯೇಟ್ ಆಗಿ ಈ ಪೊಲೀಸ್ ಅಪ್ಪನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ನೋಡಿ ಏನು ಕತೆ, ಏನು ವಿಚಿತ್ರವಾದಂಥ ಕತೆ. ಇವೆಲ್ಲವನ್ನು ಕೂಡ ಕೇಳಿದಾಗ ನಿಮಗೆ ಏನು ಅನಿಸುತ್ತೆ ನೀವೇ ಹೇಳಿ. ನೋಡಿ, ಅವಳ ಪ್ಲಾನ್ ನೋಡ್ರಿ. ಮೋಸ್ಟ್ಲಿ ನನ್ನ ಪ್ರಕಾರ ಪೊಲೀಸ್ ಅಪ್ಪನೇ ಐಡಿಯಾ ಹೇಳ್ಕೊಟ್ಟ ಅನ್ಸುತ್ತೆ. ಯಾಕಂದರೆ ಮೊದಲೇ ಪೊಲೀಸು ಎಲ್ಲ ಗೊತ್ತು, ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಹೆಂಗೆ ಇಲ್ಲಿ ಕಿರಿಕ್ ಮಾಡಬೇಕು, ಹೆಂಗೆ ಐಡಿಯಾ ಕೊಡಬೇಕು ಅಂತ ಎಲ್ಲ ಗೊತ್ತು. ಅವನೇ ಹೇಳ್ಕೊಟ್ಟಿದ್ದ ಅನ್ಸುತ್ತೆ. ಈ ಥರ ಕಂಪ್ಲೇಂಟ್ ಕೊಡು, ಅವಾಗ ಎಸ್ಕೇಪ್ ಆಗ್ಬೋದು. ಈ ಥರ ಕಿರುಕುಳ ಕೊಡ್ತಿದ್ದ, ಅದಕ್ಕೆ ನಾನು ನನ್ನ ಗಂಡನ ಬಿಟ್ಟೆ ಅಂತೇಳಿ ನೀನು ಈಸಿಯಾಗಿ ಕೆಲಸ ಮುಗಿಸ್ಬೋದು ಅಂತ ಪೊಲೀಸ್ ಅಪ್ಪನೇ ಮೋಸ್ಟ್ಲಿ ಒಳ್ಳೆ ಐಡಿಯಾ ಕೊಟ್ಬಿಟ್ಟ ಅನ್ಸುತ್ತೆ. ಆ ಐಡಿಯಾನ ಇಟ್ಕೊಂಡಂತ ಈಕೆ ಸಿಕ್ಕಾಬಟ್ಟೆ ವ್ಯವಹಾರ ನಡೆಸಿ ಈಗ ನೋಡಿ ಯಾವ ಸ್ಥಿತಿಗೆ ಬಂದಿದೆ ಅಂತೇಳಿ. ಇವರಿಬ್ಬರು ಕೂಡ 2 ತಿಂಗಳಲ್ಲಿ ಮದುವೆಯಾಗಿ ಕೊನೆಗೆ ಮಠ ಕಟ್ಟೋ ಪರಿಸ್ಥಿತಿ ಬರಲಿಲ್ಲ ಅಂತಂದರೆ ನನ್ನ ಹೆಸರು ಚೇಂಜ್ ಮಾಡಿಬಿಡ್ತೀನಿ. ಅಂದರೆ ಅರ್ಥಾತ್ ಇವಳು ಕೂಡ ಇನ್ನೊಬ್ಬನ ಜೊತೆ ಹೋಗೋದು ಫಿಕ್ಸು. ಇವತ್ತು ಪೊಲೀಸ್ ಅಪ್ಪ, ಇನ್ನೊಂದ್ಸಲ ಇನ್ಯಾವುದೋ ಅಪ್ಪ. ಸೊ ಒಟ್ಟಿನಲ್ಲಿ ಬಿಡಲ್ಲ ಇವರು. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಾಗೆ ಹುಟ್ಟುಗುಣ ಸಾಯೋವರೆಗೂ ಸುಟ್ಟರೂ ಹೋಗಲ್ಲ. ಸುಟ್ಟಾಗ ಎಲ್ಲ ಬೂದಿಯಾಗುತ್ತೆ, ಆದರೆ ಇವ್ರ ಗುಣಗಳು ಮಾತ್ರ ಬೂದಿಯಾಗೋದಿರಲಿ, ಕಿಂಚಿತ್ತು ಒಂದು ಕಿಡಿನೂ ತಾಗಲ್ಲ. ಹಿಂಗಿರುವಾಗ ಇವ್ರನ್ನೆಲ್ಲ ಸಮಾಜಕ್ಕೆ ಯಾಕಪ್ಪ ಈ ಭಗವಂತ ಸೃಷ್ಟಿ ಮಾಡ್ದ ಅಂತ ಒಮ್ಮೊಮ್ಮೆ ಅನ್ಸೋದುಂಟು. ನಿಮಗೇನನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು. ಯಾಕಂತಂದರೆ ಸುತ್ತಮುತ್ತ ನೀವು ಕೂಡ ಇಂಥ ಘಟನೆಗಳನ್ನು ನೋಡ್ತಾ ಇರ್ತೀರಿ, ಆದರೆ ಎಲ್ಲೂ ಕೂಡ ವೈರಲ್ ಆಗಿರಲ್ಲ, ಎಲ್ಲೂ ಯಾವ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಬಂದಿರಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಾಗಿರಲ್ಲ, ಹೀಗೆ ಒಳಗೆ ಡೀಲ್ ಆಗ್ತಾ ಇರುತ್ತೆ. ಆದರೆ ನಮ್ಮ ಜನಸಾಮಾನ್ಯರು, ನೀವೆಲ್ಲ ಇದ್ದೀರಲ್ಲ, ನಮ್ಮ ಚಂದಾದಾರರು, ನಿಮ್ಮ ಸುತ್ತಮುತ್ತ, ನಿಮ್ಮ ಊರಿನ ಸುತ್ತಮುತ್ತ ಇಂಥ ಘಟನೆಗಳನ್ನು ನೋಡ್ತಾ ಇರ್ತೀರಿ. ಈ ರೀತಿ ಘಟನೆಗಳನ್ನು ನೋಡಿದಾಗ ಅವರಿಗೆ ಬುದ್ಧಿ ಹೇಳುವಂಥ ಕೆಲಸಕ್ಕೂ ಕೆಲವರು ಮುಂದಾಗಿರ್ತೀರಿ. ಆದರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗಿರಲ್ಲ. ನಿಮ್ಮ ಬುದ್ಧಿ ಹೇಳೋದಕ್ಕಿಂತ ಇಲ್ಲಿ ಒಳ್ಳೆದಕ್ಕಿಂತ ಅವರ ಚಟಗಳೇ ದೊಡ್ಡದಾಗಿರುತ್ತೆ. ಅವರ ಚಟಗಳೇ ಎಲ್ಲದಕ್ಕಿಂತ ಪ್ರಮುಖ ಆಗಿರುತ್ತೆ. ಅವರ ಚಟ ಮತ್ತು ಅವರ ತೆವಲು ಅವರ ಜೀವನವನ್ನು ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಹೇಳೋದು, ದೊಡ್ಡವರು ಹೆಂಗಿರಬೇಕೋ ಹಂಗಿರಬೇಕು, ಎಷ್ಟರಲ್ಲಿರಬೇಕೋ ಅಷ್ಟರಲ್ಲೇ ಇರಬೇಕು. ಕಂಟ್ರೋಲ್ ಆಗಿದ್ದರೆ ಒಳ್ಳೆಯವನು, ಕಂಟ್ರೋಲ್ ತಪ್ಪಿದರೆ ಹೀಗೆ ಮಾನ ಮರ್ಯಾದೆ ಬಿಟ್ಟು ಮೂರನ್ನು ಬಿಟ್ಟು ಬೀದಿಗೆ ನಿಲ್ಲುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದೆಲ್ಲ ಬೇಕಾ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಯಾಕಂತಂದರೆ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ. ಈ ಜನ್ಮ ಕೊಟ್ಟ ತಂದೆ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತಾ ಇದ್ದೀವಿ, ಅವರನ್ನು ಎಷ್ಟು ಪ್ರೀತಿಸ್ತಾ ಇದ್ದೀವಿ, ಅವರ ಹೆಸರನ್ನು ನಾವು ಎಷ್ಟು ಉಳಿಸ್ತಾ ಇದ್ದೀವಿ ಅನ್ನೋದು ಪ್ರಮುಖ ಆಗುತ್ತೆ. ಹಿಂದೆನೂ ಕೂಡ ಈ ರೀತಿ ಘಟನೆಗಳು ನಡೀತಾ ಇತ್ತು, ಆದರೆ ಅದಕ್ಕೆ ಪ್ರೀತಿ ಮತ್ತು ಸಾಮ್ಯತೆ, ಪ್ರೀತಿಗೆ ಸಾಮ್ಯತೆ ಇರ್ತಾ ಇತ್ತು. ಅಕ್ರಮ ಸಂಬಂಧ ಇದ್ರೂ ಒಂದೊಂದೇ ಇರ್ತಾ ಇತ್ತು. ಆ ಒಂದಿದ್ರೂ ಕೂಡ ಅದು ಪ್ರೀತಿಯಿಂದ ನಡೀತಾ ಇತ್ತು. ಅದಕ್ಕೂ ಬೆಲೆ ಇಲ್ಲ, ಗಂಡ ಹೆಂಡತಿ ಸಂಬಂಧಕ್ಕೂ ಬೆಲೆ ಇಲ್ಲ. ಆ ಪ್ರೀತಿಯಿಂದ ನಡೀತಿತ್ತು ಅಂದ ಮಾತ್ರಕ್ಕೆ ನಾನು ಅಕ್ರಮ ಸಂಬಂಧನ ಎಂಟರ್ಟೈನ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು. ಹಿಂದೆ ಇದ್ದಿದ್ದು ಅಟ್ಲೀಸ್ಟ್ ಅಷ್ಟಾದರೂ ಒಳ್ಳೆ ಗುಣಗಳನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಆಗಿ ಎಲ್ಲ ಮುಗಿದೋಗ್ಬಿಟ್ಟಿದೆ. ಇವನಲ್ಲ ಕಳ್ಳ, ಅವಳು ಕಳ್ಳ, ಅವಳಲ್ಲ ಕಳ್ಳ, ಇವನು ಕಳ್ಳ ಅನ್ನೋ ರೀತಿ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ. ಅಂದರೆ ಇವತ್ತೊಬ್ಬನ ಜೊತೆ ಚೆನ್ನಾಗಿದ್ದು ಅವನು ಬೋರಾದರೆ ಮತ್ತೊಬ್ಬ ಚೆನ್ನಾಗಿದ್ದು ಅವನ ಜೊತೆ ಬೋರಾದರೆ ಇನ್ನೊಬ್ಬ. ಅದೇ ರೀತಿ ಹುಡುಗರು ಕೂಡ ಇವಳ ಜೊತೆ ಚೆನ್ನಾಗಿರ್ತಾಳೆ ಸಾಕು ಅಂದಾಗ ಮತ್ತೊಬ್ಬಳ ಜೊತೆ ಹೋದಾಗ ಇನ್ನೊಬ್ಳು. ಸೊ ಹೀಗೆ ಕತೆಗಳು ಬದಲಾಗ್ತಾನೆ ಇರುತ್ತೆ, ಎಲ್ಲವೂ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ಇದು ಯಾವಾಗ ಬದಲಾಗೋದು? ನಮ್ಮ ಸಂಬಂಧಗಳಿಗೆ, ಅಂದರೆ ಪ್ರಾಣಿಗಳ ರೀತಿ ನಾವು ಬದಲಾಗ್ತಾ ಇದ್ದೀವಿ, ಪ್ರಾಣಿಗಳ ರೀತಿ ನಾವು ವರ್ತಿಸ್ತಾ ಇದ್ದೀವಿ. ಮನುಷ್ಯರಾಗಿ ನಾವಿಲ್ಲ. ನಾವೇನು ಕಟ್ಟುಪಾಡುಗಳನ್ನು ಹಾಕ್ಕೊಂಡಿದ್ದೀವಿ ಆ ಕಟ್ಟುಪಾಡುಗಳ ವಿರುದ್ಧವಾಗಿ ನಾವು ನಡೀತಾ ಇದ್ದೀವಿ. ಇಲ್ಲ, ಎಲ್ಲ ಕಟ್ಟುಪಾಡುಗಳು ಕ್ಯಾನ್ಸಲ್ ಆಗಿ ನಾಯಿಗಳ ಥರ ರೋಡಲ್ಲಿ ಬೀದಿಲಿ ಎಲ್ಲ ಮುಗಿಸ್ಕೊಂಡಿರಬೇಕು. ಇಲ್ಲ ಅಂತಂದಮೇಲೆ ಕಟ್ಟುಪಾಡುಗಳು, ಸಂಪ್ರದಾಯಗಳಿಗೆ, ಕಸ್ಟಮ್ಸ್ಗೆ ನಾವು ಒಳಗಾಗಿದ್ದೀವಿ. ಅದಕ್ಕೊಂದು ಬೆಲೆ ಇದೆ, ಅದಕ್ಕೆ ಆದಂಥ ಒಂದು ಸಿಕ್ಕಾಪಟ್ಟೆ ಗೌರವ ಇದೆ ಅಂತಂದಾಗ ಈ ಗೌರವ, ಬೆಲೆ, ತೂಕ ಅನ್ನೋ ಪದಗಳು ಹುಟ್ಕೊಂಡಾಗ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ, ಸರಿಯಾದ ಕ್ರಮದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೇನನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ. ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.